ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ರಾಜ್ ನೀನ್ ಏನ್ ಮಾತಾಡ್ತಿದ್ಯಾ? ನಾವಿಬ್ರು ಈ ರೀತಿ ಇದ್ರೆ ಕಾವ್ಯನ್ಗೆ ಅನುಮಾನ ಬರ್ದಲ್ಲಿ ಸಹಜ. ನೀನ್ ಈ ರೀತಿ ಮಾತಾಡೋದನ್ನ ಇಟ್ಕೋಬೇಡ. ಯಾಕೆ ನೀನ್ ಈ ರೀತಿ ಹೇಳ್ತಾ ಇದೀಯಾ? ನಿನಗೇನ್ ತಲೆ ಕೆಟ್ಟಿದೆ? ಶ್ವೇತಾ ಬಿಟ್ಟಾಕು, ಅವಳ ಸ್ವಭಾವನೇ ಅಷ್ಟು. ಒಂಚೂರು ಅರ್ಥ ಮಾಡ್ಕೊಳಲ್ಲ, ಏನೂ ಇಲ್ಲ. ಸಾಕು ನಿಲ್ಸು ರಾಜ್. ಅವಳು ನಿನ್ನ ಇಷ್ಟ ಪಡ್ತಾ ಇರೋದ್ಕೇನೆ ನೀನು ಎಲ್ಲೋ ಅವಳನ್ನ ದೂರ ಆಗ್ಬಿಡ್ತೀಯ ಅಂತ ಇಷ್ಟು ಕೇರ್ ತಗೊಳ್ತಿದ್ದಾಳೆ ಅವಳು ನಿನ್ ಮೇಲೆ. ಯಾವ ಕೇರು ಇಲ್ಲ, ಮಣ್ಮಸಿನೂ ಇಲ್ಲ. ನೀನು ಸುಮ್ಮನೆ ತಲೆ ಬುಡ ಇಲ್ದಿರ ಮಾತಾಡ್ಬೇಡ ಶ್ವೇತಾ. ರಾಜ್, ನನಗ್ ಗೊತ್ತಾಗ್ತಿದೆ ಅವಳು ಏಂತಕ್ಕಷ್ಟು ಡಿಸಪಾಯಿಂಟ್ ಆಗಿ ನನ್ ಮೇಲೆ ಈ ರೀತಿ ಪೈಂಟ್ ಚೆಲ್ಲೋಗಿದ್ದು ಕಾರಣನೂ ನನಗ್ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಏಂತಕ್ ಚೆಲ್ಲಿದ್ಲು? ಏಂತಕ್ಕಂದ್ರೆ ನಾನು ನಿನ್ನ ಹತ್ರ ಅಷ್ಟು ಸಲ್ಗೆಯಿಂದ ಮಾತಾಡ್ತಾ ಇರೋದನ್ನ ನೋಡಿ ಅವಳಿಗೆ ತಡ್ಕೊಳಕ್ಕಾಗಿಲ್ಲ. ನಾನು ಓಕೆ ಫೈನ್, ನಾನು ಹೀಗೆ ಕಾವ್ಯನ ಹತ್ರ ಹೋಗಿ ನಿನ್ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೋಗಿ ಹೇಳ್ತೀನಿ ಅಂತ ಹೊರಡ್ತಾ ಇರ್ತಾಳೆ. ಬೇಡ, ನಿಂತ್ಕೋ, ನೀನು ಹೋಗಿ ಹೇಳ್ದೋ ಸರಿ ಇರೋದಿಲ್ಲ ಅಂತ ರಾಜ್ ಹೇಳ್ತಾ ಇರ್ತಾನೆ. ಅಲ್ಲ, ಯಾಕೆ ನೀನ್ ಈ ರೀತಿ ತಡೀತಿದ್ಯಾ ಹೇಳು? ನನಗೆ ಅವಳ ಜೊತೆ ಬದುಕೋಕ್ ಇಷ್ಟ ಇಲ್ಲ. ನಾನ್ ಡಿವೋರ್ಸ್ ತಗೋಬೇಕು ಅನ್ಕೊಂಡಿದೀನಿ ಅವಳ ಹತ್ರ. ಹಾ, ಶಟ್ ಅಪ್ ರಾಜ್. ಏನ್ ನೀನು ನನ್ ಲೈಫ್ನ ಉಳ್ಸೋದ್ ಬಿಟ್ಟು ಈಗ ನಿನ್ ಲೈಫ್ನ ನೀನ್ ಹಾಳು ಮಾಡ್ಕೊಳಕ್ ಹೋಗ್ತಿದ್ಯಾ? ನನಗೊಂಚೂರು ಇಡಿಸ್ತಾ ಇಲ್ಲ ರಾಜ್ ನೀನ್ ನಿರ್ಧಾರ. ಏನಂತ ಹೇಳಿ ಶ್ವೇತಾ, ಹೇಳು. ನನಗೆ ಅವಳ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ನನಗೆ ಅವಳ ಜೊತೆ ಸಂಸಾರ ಮಾಡಕ್ಕೂ ಇಷ್ಟ ಇಲ್ಲ. ಏನಿದೆ ಅವಳ ಹತ್ರ ರೀಸನ್ ಹೇಳು. ಅವಳು ಕರೆಕ್ಟ್ ಆಗಿಲ್ಲ ಅನ್ನೋದಕ್ಕೆ ಒಂದ್ ಪ್ರೂಫ್ ಕೊಡು. ನಾನು ಹೌದಾ ಸರಿ ಅಂತ ಒಪ್ಕೊಳ್ತೀನಿ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಲ್ವಾ? ನಿನ್ನ ಅವಳು ಅರ್ಥ ಮಾಡ್ಕೊಂಡಿಲ್ವಾ? ಎಲ್ಲಾರ್ಗೂ ಏನೇನ್ ಬೇಕೋ ಎಲ್ಲ ನೋಡ್ಕೊಂತಿದ್ದಾಳಲ್ವಾ ಅಂತ ಹೆಂಡ್ತಿನ ಪಡಿಯಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ನನ್ ಗಂಡ ಆದ್ರೆ ಇವ್ರ ಜೊತೆ ಸುತ್ತಾಡ್ತಿದ್ದ ಅಂತ ನಾನ್ ಬಿಟ್ಟಿದೀನಿ. ನೀನ್ ಹೆಂಡ್ತಿ ಆ ರೀತಿ ಅಲ್ಲ, ತುಂಬಾ ಒಳ್ಳೆಯವಳು ಅಂತ ಶ್ವೇತಾ ಹೇಳ್ತಿದ್ರು. ಸಾಕು ನಿಲ್ಸು, ನೀನು ಅವಳ ಬಗ್ಗೆ ಹೊಗಳಿದ್ದು ಸಾಕು. ಎಲ್ಲಾರು ಅವಳನ್ನೇ ಹೊಗಳೋದೇ ಆಯ್ತು. ಇನ್ನೇನು ರಾಜ್, ಅವಳಷ್ಟು ನಿಯತ್ತಾಗಿದ್ದಾಳೆ ಅಂದ್ರೆ ಯಾವ್ದೇ ಗಂಡ್ಸಾದ್ರೂ ಸುಮ್ನೆ ಇರ್ತಾನೆ. ನೀನ್ ಯಾಕೆ ಈ ರೀತಿ ಕಾವ್ಯನ್ ವಿರುದ್ಧ ಡಿವೋರ್ಸ್ ತಗೋಬೇಕು ಅನ್ಕೊಂತಿದ್ಯಾ? ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಸರಿ, ನನಗ್ ಗೊತ್ತಿಲ್ಲ, ನಾನೀಗ ಹೋಗಿ ಮಾತೇ ಆಡ್ತೀನಿ ಅಂತ ಶ್ವೇತಾ ಇನ್ನ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿರೋ ಪೆಂಡಬನೆಲ್ಲ ಬಿಸಾಕೋಣ ಅಂತ ಹೋಗ್ಬೇಕಾದ್ರೆ, ಪಾಪ ಇವೇನ್ ಮಾಡಿದಾವೆ, ನನ್ ಜೀವನನೇ ಹಿಂಗಾಗ್ತಿದೆ ಅಂದ್ರೆ ಇದಕ್ ಇನ್ನೆಷ್ಟ್ ನೋವಾಗ್ಬಾರ್ದು ಅಂತ ಅವಳೇ ಕೊರಗ್ತಾ ಇರ್ತಾಳೆ. ಆಗ ಕವಿಗೆ ಕಾಲ್ ಮಾಡಿ, ಕವಿ ಅವ್ರೆ, ನಾನೊಂದು ಮರ್ಡರ್ ಮಾಡೋಣ ಅಂತ ಹೊರಟಿದೀನಿ. ಏನತ್ಗೆ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಮರ್ಡರ್ ಮಾಡೋಣ ಅಂತಿದ್ದೀರಾ? ಯಾರಿಗ್ ಮರ್ಡರ್ ಮಾಡ್ತೀರಾ? ನನಗೀಗ ಚಾಕುನೋ ಇಲ್ಲ ಗನ್ನೋ ಏನಾದ್ರೂ ನನ್ಗೆ ಬೇಗ ಕೈಗೆ ಸಿಗೋ ತರ ವಸ್ತುನ ಕಳ್ಸಿ ಅಂತ ಹೇಳ್ತಾ ಇರ್ತಾಳೆ. ಯಾಕದ್ಕೆ ಈ ರೀತಿ ಮಾತಾಡ್ತಿದ್ದೀರಾ? ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ತರ ಮಾತಾಡ್ತಿದ್ದೀರಾ? ಅಣ್ಣ ಎಲ್ಲಿ? ಕೊಡಿ ಅಂತ ಹೇಳ್ತಿದ್ರು. ನಿಮ್ಮ ಅಣ್ಣ ಫುಲ್ ಬ್ಯುಸಿ ಇದ್ದಾರೆ. ಒಬ್ರು ಬಂದಿದ್ದಾರೆ, ಅವ್ರ ಜೊತೆ ಕಿಲ ಅಂತ ಅನ್ಕೊಂಡಿದ್ದಾರೆ. ಹಾ, ಏನು ಶ್ವೇತಾ ಬಂದಿದ್ದಾಳಾ? ಹಾ, ಬಂದಿದ್ದಾಳೆ ಶ್ವೇತಾನೆ. ಅದಕ್ ನೀವ್ ಈ ರೀತಿ ಹೇಳ್ತಾ ಇದ್ದೀರಾ? ನೀವ್ ಆ ರೀತಿ ಅನ್ಕೊಳಕ್ ಹೋಗ್ಬೇಡಿ. ಫಸ್ಟ್ ಅಲ್ಲಿ ಏನ್ ನಡೀತಿದೆ ನೋಡಿ. ಅದ್ಗೆ ನನಗೆ ಅವೆಲ್ಲ ನೋಡಕ್ ಇಷ್ಟ ಆಗಲ್ಲ ಕವಿಯವ್ರೆ. ಅವರಿಬ್ರು ಅವಾಗಿಂದ ಅವರು ಖುಷಿಯಾಗಿ ಮಾತಾಡ್ಕೊಂಡ್ ನಿಂತಿದ್ದಾರೆ. ಈಗ ಏನಾಯ್ತು? ನೀವೇನು ಯೋಚನೆ ಮಾಡ್ಬೇಡಿ, ಆರಾಮಾಗಿ ಹೋಗಿ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಸುಮ್ನೆ ಹೋಗಿ ಅಲ್ಲಿ ಏನ್ ಮಾತಾಡ್ತಿದ್ದೀರೋ ನಿಂತ್ಕೊಂಡ್ ನೋಡಿ ಅಂತ ಹೇಳಿ ಅವಳನ್ನ ಕಳಿಸ್ತಾ ಇರ್ತಾಳೆ. ಇರಿ ಆಯ್ತು, ನಾನು ಹೋಗಿ ನೋಡ್ತೀನಿ ಅಂತ ಕಾವ್ಯ ಏನೋ ಅಲ್ಲಿಂದ ಹೋಗಿ ನೋಡೋಣ ಅಂತ ಹೋಗ್ತಾ ಇರ್ತಾಳೆ. ರಾಜ್ ನೋಡಿದ್ರೆ ಶ್ವೇತಾನ, ನೀನು ಇಲ್ಲಿರೋದ್ ಬೇಡ, ನಡಿ, ನೀನ್ ಮಾತಾಡಿ ನಿನ್ಗೆ ಸುಸ್ತಾಗಿದೆ. ಅಲ್ಲ ರಾಜ್, ನಾನು ಹೇಳದ್ನ ಅರ್ಥ ಮಾಡ್ಕೋ. ಯಾವ್ದೇ ರೀತಿ ನೀನ್ ಈ ತರ ನಿರ್ಧಾರ ತಗೊಳ್ತಾ ಇರೋದ್ ತಪ್ಪಿದೆ. ಕಾವ್ಯ ತುಂಬಾ ಒಳ್ಳೆ ಹುಡುಗಿ. ಅವಳನ್ನ ನೋಡಿದ್ರೇನೆ ನನಗೆ ಗೊತ್ತಾಗ್ತಿದೆ ಅವಳಿ ಸಂಸ್ಕಾರ, ಯಾರ ಜೊತೆ ಹೇಗಿರ್ಬೇಕು ಅಂತ ಎಲ್ಲ A to Z ಇದೆ. ಮತ್ತೆ ನೀನ್ ಈ ರೀತಿ ಹುಡುಗಿನ ಹುಡ್ಕುದ್ರು ಸಿಗಕ್ಕಾಗಲ್ಲ. ನನ್ಗೆ ಯಾವ ಹುಡುಗಿನೂ ಬೇಡ, ನಾನ್ ಸಿಂಗಲ್ ಆಗೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್, ನೀನ್ ತುಂಬಾ ದುಳುಕ್ತಾ ಇದ್ಯಾ, ಸ್ವಲ್ಪ ಯೋಚನೆ ಮಾಡು ಅಂತ ಏನೇ ಹೇಳ್ತಿದ್ರು. ಶ್ವೇತಾ, ನೀನು ಏನು ತಲೆ ಕೆಡ್ಸ್ಕೋಬೇಡ. ಫಸ್ಟ್ ನೀನ್ ನೋಡ್ಕೊ, ನಾನು ನೋಡ್ಕೊಂತೀನಿ. ಅವಳ ಹತ್ರ ಪಕ್ಕಾ ನಾನು ಡಿವೋರ್ಸ್ ತಗೊಳ್ತೀನಿ. ನನಗೆ ಅವಳ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತ ನೇರವಾಗೇ ಹೇಳ್ಬಿಡ್ತೀನಿ. ಅತಿ ಶೀಘ್ರದಲ್ಲೇ ನಾನು ಅವಳು ಬೇರೆ ಆಗೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಆ ವಿಚಾರ ಕಾವ್ಯ ಅಲ್ಲಿ ಅವರಿಬ್ರು ಏನ್ ಮಾತಾಡ್ತಿದ್ದಾರೆ ಅಂತ ನೋಡಕ್ ಬರ್ತಾಳೆ. ಅದನ್ನ ಸಾಕು ನಿಲ್ಸು ಶ್ವೇತಾ, ಇನ್ನ ನೀನ್ ಹೊರಡು ಅಂತ
ಹೇಳ್ತಾ ಈ ಕಡೆ ತಿರುಗ್ ನೋಡ್ತಾನೆ. ಅಲ್ಲಿ ಕಾವ್ಯ ನಿಂತಿರೋದನ್ನ ನೋಡಿ, ಶ್ವೇತಾ ಇವಾಗ ಸಾಕು, ಖುಷಿಯಾಗಿ ಬಂದಿದ್ಯಾ, ಖುಷಿಯಾಗಿ ಹೋಗು ಅಂತ ಅವಳನ್ನ ತುಂಬಾ ಕೇರ್ ಆಗಿ ಕಾರ್ ಹತ್ತಿಸ್ತಾ ಇರ್ತಾನೆ. ಅದನ್ನ ಕಾವ್ಯ ನೋಡಕ್ ಆಗ್ದಿರಾ ಹಾಗೆ ತುಂಬಾ ಬೇಜಾರಾಗಿ ಮೌನವಾಗಿ ನೋಡ್ತಾ ಇರ್ತಾಳೆ. ಇನ್ನ ರಾಜ್ ಅವಳನ್ನ ಕಾರಲ್ಲಿ ಕಳಿಸ್ಬಿಟ್ಟು ಮತ್ತೆ ರಿಟರ್ನ್ ಆಗ್ತಾ ಕಾವ್ಯನ್ ಮಕ್ಕ ಹಾಗೆ ನೋಡ್ತಾ ಕ್ಯಾಬಿಯನ್ಗೆ ಹೋಗ್ತಾ ಇರ್ತಾನೆ. ಕಾವ್ಯಂಗೆ ತುಂಬಾ ಡಿಸಪಾಯಿಂಟ್ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಅಪ್ಪು ಮನೆಗೆ ಗಂಡಿನ ಮನೆಯವ್ರು ಬಂದಿರ್ತಾರೆ. ನಮ್ಗೆ ಅಪ್ಪು ತುಂಬಾ ಇಷ್ಟ ಆಗಿದ್ದಾಳೆ, ನಮ್ಮ ಮಗನ್ಗೆ ಅಪ್ಪು ಬಿಟ್ರೆ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ ಪಟ್ಟಿ ಕೂತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅವರಮ್ಮ, ಯಾರು ಇವರು ಸಡನ್ ಆಗಿ ಬಂದ್ಬಿಟ್ಟು ಮದ್ವೆ ಅಂದಿದ್ದಾರೆ? ನೀವು ಈ ತರ ಯೋಚನೆ ಮಾಡೋ ಸಹಜ, ನನಗೆ ಗೊತ್ತಿದೆ. ಆದ್ರೆ ನನ್ನ ಮಗನ್ಗೆ ನಿಮ್ಮ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ಅಪ್ಪನೂ ಒಂದ್ ಮಾತು ಕೇಳಿ ಇವ್ರಿಬ್ರಿಗೂ ಮದ್ವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ. ಅವರಮ್ಮ ಸಡನ್ ಆಗಿ ಅಪ್ಪು ಒಳಗಡೆ ಬಂದು, ಏನಿದು ಪಂಚಾಯಿತಿ, ಇದು ಪಂಚಾಯಿತಿ ಮತ್ತೆ ಸ್ಟಾರ್ಟ್ ಮಾಡಿದ್ರಾ ಅಂತ ಹೇಳೋ ಹೊತ್ತಿಗೆ, ಬಾಯ್ಲಿ ಅಂತ ಕನಕ ಅಲ್ಲಿಂದ ಕರ್ಕೊಂಡು ರೂಮಿಗೆ ಬರ್ತಾಳೆ. ಯಾಕೆ ಈ ತರ ಮಾಡ್ತಿದ್ಯಾ? ಅವ್ರೇ ಹುಡ್ಕೋ ಬಂದಿರೋ ಸಂಬಂಧ ಕಣೆ, ನೀನ್ ಈ ರೀತಿ ಕಳ್ಕೊಬೇಡ. ಅಮ್ಮ, ನನ್ ಮದ್ವೆ ಆಗಲ್ಲ ಅಂತ ಎಷ್ಟತಿ ಹೇಳಿ ಪದೇ ಹೇಳ್ತಾ ಇರ್ಬೇಕಾ? ನನಗ್ ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಗಲ್ಲ. ಲೇ, ಅವ್ರೇ ಹುಡ್ಕೋ ಬಂದಿದ್ದಾರೆ ಕಣೆ, ನಿನ್ ಬಗ್ಗೆ ಎಲ್ಲ ಗೊತ್ತಿದೆ, ಲವ್ ಮಾಡಿರೋ ವಿಚಾರ ಎಲ್ಲ ಗೊತ್ತಿದೆ. ಅದ್ ಗೊತ್ತಿದ್ದು ಬಂದು ಕೇಳ್ಕೊ ಬಂದಿದ್ದಾರೆ. ನೀನಿನ್ನ ಒಪ್ಕೊಳೆ, ಬೇಗ ಮದ್ವೆ ಆಗೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಮ್ಮ, ನಾನ್ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಸೀದಾ ಹೋಗಿ ನಮ್ನ ಕ್ಷಮಿಸ್ಬಿಡಿ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಪರವಾಗಿಲ್ಲ, ನಿಮ್ಗೂ ಟೈಮ್ ಬೇಕಾಗುತ್ತೆ, ನೋಡ್ಬಿಟ್ಟು ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಮ್ಮ, ನೀನೇನಮ್ಮ ಬರೀ ಇಂಥ ಪಂಚಾಯಿತಿನೇ ಇಡ್ತೀಯಾ? ನಾನ್ ನೆಮ್ಮದಿಯಾಗಿ ಮನೇಲಿ ಇರ್ಬಾರ್ದಾ? ಯಾವಾಗೂ ನೀನು ನನ್ ಮದ್ವೆನೇ ಯೋಚನೆ ಮಾಡ್ತಾ ಇರ್ತೀಯಾ? ಹಾಗಲ್ಲ ಕಣೆ, ಅವ್ರೇ ಬಂದು ಕೇಳ್ಕೊಂಡು ನಿನ್ ಸಂಬಂಧನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ನೀನ್ ನೋಡಿದ್ರೆ ಅವ್ರಿಗೆ ಏಕಾಏಕಿ ನನ್ ಮದ್ವೆನೇ ಆಗಲ್ಲ ಅಂದ್ರೆ ಹಿಂಗೆ ಸನ್ಯಾಸಿ ತರಾನೇ ಇರ್ತೀಯಾ? ಹೀಗೆ ಇರ್ತೀನಿ, ಒಂಟಿ ಜೀವನನೇ ನಾನು ಸಾಗಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅವರಪ್ಪ, ಬಿಡೆ, ಅವಳೇನೋ ಹೇಳ್ತಿದ್ದಾಳೆ ಕೋಪದಲ್ಲಿ, ನೀನ್ ಯಾಕೆ ಮಧ್ಯ ಹೋಗ್ತಿದ್ಯಾ ಅಂತ ಕನಕಾಗ್ ಹೇಳ್ತಾ ಇದ್ರು. ರೀ, ನೀವು ಇಷ್ಟ ದಿವಸ ಅವಳನ್ನ ತಲೆ ಮೇಲೆ ಕೂರ್ಸಿನೇ ರೀ ಈ ರೀತಿ ಆಗಿರೋದು. ಸ್ವೇಚ್ಛವಾಗಿ ಇರ್ಬೇಕು ಅಂತ ಕೇಳ್ತಾಳೆ, ಆದ್ರೆ ಅವಳಿಗೆ ಇಷ್ಟ ಬಂದಂಗೆ ಅವಳು ರೂಲ್ಸು ರೆಗ್ಯುಲೇಷನ್ ಅವಳೇ ತಗೊಳ್ತಾಳೆ. ನಾವ್ ದೊಡ್ಡವ್ರಂತ ಯಾಕಿರೋದು? ಅಮ್ಮ, ಸಾಕು, ನಿಲ್ಸು. ನನ್ನ ಲೈಫ್ನ ನಾನು ನೋಡ್ಕೊಳ್ಳೋದು ನನಗೆ ಗೊತ್ತಿದೆ. ನಿನಗೆ ಯಾವುದೇ ರೀತಿ ನಾನು ತೊಂದರೆ ಕೊಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ನಾನು ಮಾಡ್ಬೇಕು ಅನ್ಕೊಂಡಿರೋದೇ ಕೆಲಸ ಬೇರೆ, ನೀನು ಏನೇನೋ ಮಾಡಕ್ ಹೋಗ್ಬೇಡ. ಅಂತ ಇಂಪಾರ್ಟೆಂಟ್ ಕೆಲಸ ಏನೇ ಇದೆ ನಿನಗೆ? ಅದು ನಿನಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡಮ್ಮ. ಹೇಳು, ಕೇಳ್ತಾ ಇದೀನಿ ತಾನೆ. ಅದು ನಾನು ಪೊಲೀಸ್ ಆಗ್ಬೇಕು ಅನ್ಕೊಂಡಿದೀನಿ. ಪೊಲೀಸಾ? ಈಗೇನೆ ದಿಢೀರ್ ಅಂತ ಪೊಲೀಸ್ ಆಗ್ತೀನಿ ಅಂತಿದ್ಯಾ? ಅದಷ್ಟೇ, ಅವಾಗಿಂದಾನು ನಾನು ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೆ. ಈಗ ನನಗೆ ಕಾಲ ಕೂಡ್ ಬಂದಿದೆ, ನಾನು ಪೊಲೀಸ್ ಆಗೇ ಆಗ್ತೀನಿ ಅಂತ ಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಡ್ತಾಳೆ. ರೀ, ಇವಳಿಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯೇನ್ರಿ? ಇಷ್ಟ ದಿವಸ ಸುಮ್ಮನೆ ಇದ್ದೋಳು ಸಡನ್ ಆಗಿ ಬಂದ್ಬಿಟ್ಟು ಪೊಲೀಸ್ ಆಗ್ತೀನಿ ಅಂತಿದ್ದಾಳೆ. ಅವಳು ಇಷ್ಟ ಬಂದಂಗೆ ಮಾಡ್ಲಿ ಬಿಡೆ, ನಾನು ಆಮೇಲೆ ಅವಳ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಕೃಷ್ಣಮೂರ್ತಿ ಅವರು ಸಹ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಮನೆಗೆ ಹೊರಡ್ಬೇಕಾದ್ರೆ ಅವಳು ತುಂಬಾ ಕೋಪದಲ್ಲಿ ಹೋಗ್ತಾ ಇರ್ತಾಳೆ. ನೋಡಿದ್ರೆ ಅಲ್ಲಿಗೆ ಶ್ವೇತಾ ಅವ್ರ ಗಂಡ ಅರವಿಂದ ಬಂದಿರ್ತಾನೆ. ಅವ್ರ ಕಾರ್ಗೆನೆ ಅಡ್ಡ ಹಾಕಿ, ನಿನ್ಗೇನಾದ್ರೂ ಮೆಂಟಲ್ ಹಿಡ್ದಿದ್ಯೇನೋ? ನನ್ ಕಾರ್ ಮುಂದೆ ನಿನ್ ಕಾರ್ ಯಾಕೋ ಹಾಕಿದ್ಯಾ? ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತ ಕಾವ್ಯ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಹಲೋ, ನಿಂತ್ಕೊಳ್ಳಿ, ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಮತ್ತೆ ನಮ್ಮೂರ್ ಕಡೆ ಏನಂತಾರೆ ಗೊತ್ತಾ? ಈ ತರ ಮಧ್ಯ ರೋಡಲ್ಲಿ ಕಾರ್ ಹಾಕೋರ್ನ ಹುಚ್ಚನನ್ ಮಕ್ಕಳು ಅಂತಾರೆ ಅಂತ ನಾನೇ ಬೇಕು ಅಂತಾನೆ ಹಾಕಿರೋದು. ಅದೇ ಯಾಕೆ ಹಾಕಿದೀರಾ? ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಯಾವ್ದೋ ಒಂದು ಹೆಂಗಸ್ ಜೊತೆ ಮಾತಾಡಕ್ ನಿನಗ್ ನಾಚಿಕೆ ಆಗಲ್ವಾ? ನನಗ್ ನೀನ್ ಯಾರು ಅಂತ ಗೊತ್ತು. ಏನು? ನಾನ್ ಯಾರು ಅಂತ ಗೊತ್ತಾ? ನೀನ್ ಯಾರ ಹೆಂಡ್ತಿ ಅಂತಾನೂ ಗೊತ್ತು. ಏನ್ ನೀವು ಎಲ್ಲ ಗೊತ್ತಿದ್ದು ಮತ್ತೆ ನನ್ನ ಹತ್ರ ಯಾಕೆ ಮಾತಾಡಕ್ ಬಂದಿದ್ದೀರಾ? ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವು ಕಾರ್ ಸೈಡಿಗೆ ಹಾಕೊಳ್ಳಿ, ನಾನು ಹೊರಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಏನಂತ ಕೇಳಿಸ್ಕೋಬೇಕು? ಈ ರೀತಿ ನನ್ ಗಂಡ ಏನಾದ್ರೂ ನೋಡ್ಬೇಕು, ನಿನಗಿಲ್ಲೇ ಸಿಗ್ದಿ ತೋರಣ ಕಟ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ನಿನ್ ಗಂಡಂಗೂ ಗೊತ್ತು, ನನ್ ಹೆಂಡ್ತಿ ಶ್ವೇತಾ. ಶ್ವೇತಾ ಗಂಡನಾ? ನಾನು ಶ್ವೇತನ್ ಗಂಡಾನೆ.
ನಾನು ಅವಳು ಡಿವೋರ್ಸ್ ತಗೊಂತಾ ಇದೀವಿ. ಅದಕ್ಕೂ ಕಾರಣನೇ ರಾಜ್. ಏನು, ನಮ್ಮನೆಯವ್ರಾ? ಯಾಕ್ರಿ, ನಿಮ್ಗೇನ್ ತಲೆ ಕಿಲೆ ಕೆಟ್ಟಿದ್ಯಾ? ಈ ರೀತಿ ಮಾತಾಡ್ತಾ ಇದ್ದೀರಾ ನನ್ ಗಂಡನ ಬಗ್ಗೆ? ಏನ್ ನೀವ್ ಈ ರೀತಿ ಹೇಳ್ತಾ ಇದ್ದೀರಾ? ನಿನ್ ಗಂಡನೇ ನಿಲ್ಸಿ ನಮ್ಮಿಬ್ರಿಗೂ ಡಿವೋರ್ಸ್ ಕೊಡಿಸ್ತಾ ಇರೋದು ಅಂತ ಅರವಿಂದ್ ಹೇಳ್ತಾ ಇದ್ರು. ನಾನ್ ನಂಬಲ್ಲ ಈ ವಿಚಾರನ ಅಂತ ಹೇಳ್ತಾ ಇರ್ತೆ. ನನಗೂ ನಿನಗೂ ತುಂಬಾ ಮೋಸ ಮಾಡ್ತಿದ್ದಾನೆ ರಾಜ್. ನನ್ನ ಶ್ವೇತನಿಂದ ದೂರ ಮಾಡಿ ಅವನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾನೆ ಅಂತ ಹೇಳೋ ಹೊತ್ತಿಗೆ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ನೀವು ನನ್ ಗಂಡನ ಬಗ್ಗೆ ಆ ರೀತಿ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡಿ. ನನಗ್ ಗೊತ್ತಿದೆ ನನ್ ಗಂಡ ಏನು ಎತ್ತ ಅಂತ. ಫಸ್ಟ್ ನಿನ್ನೆಂಟಿನ ನೀನ್ ಕಂಟ್ರೋಲ್ ಅಲ್ಲಿ ಇಡ್ಕೋ. ಈ ತರ ರೋಡಲ್ಲಿ ಬಿಟ್ರೆ ಯಾರನ್ನ ಎಗ್ಗಿಸ್ಕೊಂಡು ಹೋಗೋ ಅಂತವ್ರು ಇರ್ತಾರೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಹಲೋ, ಯಾಕ್ ನೀವ್ ಈ ರೀತಿ ಮಾತಾಡ್ತಿದ್ದೀರಾ? ಹಾ, ಇನ್ನೇನು, ನೀವು ನನ್ ಗಂಡನ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಹಾಗೆ ಸುಮ್ನೆ ಬಿಟ್ಬಿಡ್ತೀನಾ? ಅವಳು ಅವನಿಗೇನೆ ಪ್ರತಿ ಉತ್ತರ ಕೊಡ್ತಾ ಇರ್ತಾಳೆ. ಯೋ ಯಪ್ಪ, ಈಗ ನನಗ್ ಜಾಗ ಬಿಡಿ. ಈ ವಿಚಾರನ ಹೋಗಿ ಅವ್ರಿಗೆ ಹೇಳಕ್ಕಾಗುತ್ತಾ? ನಾನು ಹೇಳೋದಿಕ್ ಆಗಲ್ಲ. ಇವಾಗ ನನಗ್ ಸ್ವಲ್ಪ ಸೈಡ್ ಬಿಟ್ರೆ ನಾನು ನೆಮ್ಮದಿಯಾಗಿ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ರಾಧ ಅಂತ ಆಗ್ಬೇಕಾಗುತ್ತೆ ಅಂತ ಹೇಳ್ತಾ, ನಿಮ್ ಹೆಂಡ್ತಿನ ನೀವು ನೆಟ್ಟಿಗೆ ಇಟ್ಕೊಳ್ಳೋದನ್ನ ಕಲೀರಿ, ಆಮೇಲೆ ನಮ್ಮಂತವ್ರಿಗೆ ಹೇಳಕ್ ಬರಿ ಅಂತ ಕಾವ್ಯನ ಹೇಳಿ ಕರಖಂಡಿತವಾಗಿ ಕಾರ್ನ ಸೈಡಿಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಪ್ಪ, ಏನಪ್ಪ ಇವಳು ಇಷ್ಟು ಘಾಟ್ ಇದ್ದಾಳೆ. ಅದಕ್ಕೆ ಅನ್ಸುತ್ತೆ ರಾಜ್ ಇವಳನ್ನ ಡಿವೋರ್ಸ್ ಕೊಟ್ಬಿಟ್ಟು ನನ್ನ ಹೆಂಡ್ತಿನ ಕಟ್ಕೋಬೇಕು ಅನ್ಕೊಂತಿದ್ದಾನೆ ಅಂತ ಅರವಿಂದ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ. ಈಗ ಅರವಿಂದ ಅನ್ಕೊಳ್ಳೋ ರೀತಿ ಶ್ವೇತನ್ನ ರಾಜ್ ಮದ್ವೆ ಆಗ್ತಾನೆ ಅನ್ನೋದನ್ನ ಕಾವ್ಯ ಮತ್ತೆ ಅವ್ರ ಮನೆ ಮಂದಿಯವರೆಲ್ಲ ನಂಬ್ತಾರ. ಈ ಕಡೆ ನೋಡಿದ್ರೆ ಅಪ್ಪು ಪೊಲೀಸ್ ಆಗ್ಬೇಕು ಅಂತ ಹೊರಟಿದ್ದಾಳೆ. ಅವಳು ಪೊಲೀಸ್ ಆಗ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.